ನಮಸ್ಕಾರ. ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗುಬ್ಬಚ್ಚಿ ನಮ್ಮ ಪರಿಸರ ವ್ಯವಸ್ಥೆಯ ಒಂದು ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಾರದು. ಈ ಹಿಂದೆ ಹಳ್ಳಿಗಳಾಗಿರಬಹುದು, ನಗರಗಳಾಗಿರಬಹುದು, ಯಾಕೆ ನಮ್ಮ ಮನೆಗಳ ಮುಂಭಾಗದಲ್ಲೂ ಗುಬ್ಬಚ್ಚಿಗಳನ್ನು ಹೆಚ್ಚಾಗಿ ಕಾಣ್ತಿದ್ವಿ. ಆದರೆ ಇತ್ತೀಚೆಗೆ ನಗರೀಕರಣದಿಂದಾಗಿ ಹಾಗೆ ಮೊಬೈಲ್ ಟವರ್ಗಳ ವಿಕಿರಣದಿಂದಾಗಿ ಗುಬ್ಬಚ್ಚಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇವುಗಳ ಸಂರಕ್ಷಣೆ ಒಂದು ದೊಡ್ಡ ಸವಾಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಸಂಗಮೇಶ್ ಪ್ರಭಾಕರ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಮಂಜಿಕೇರಿ ಉಪವಿಭಾಗ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಗುಬ್ಬಚ್ಚಿಗಳನ್ನ ನಾವು ಚಿಕ್ಕಂದಿನಲ್ಲಿ ಬಹಳಷ್ಟು ಮನೆಗಳ ಮುಂಭಾಗದಲ್ಲೇ ಕಾಣ್ತಾ ಇದ್ದಂಥ ಗುಬ್ಬಚ್ಚಿಗಳು ಈಗ ಇತ್ತೀಚೆಗೆ ಬಹಳಷ್ಟು ಕ್ಷೀಣಿಸ್ತಾ ಇದ್ದಾವೆ. ಅದರ ಸಂಖ್ಯೆ ಮಕ್ಕಳಿಗೆ ತೋರಿಸ್ಬೇಕಂದ್ರೂ ಗುಬ್ಬಚ್ಚಿಗಳು ಕಾಣಿಸ್ತಾ ಇಲ್ಲ. ಮೊದಲಿಗೆ ಈ ಪರಿಸರ ವ್ಯವಸ್ಥೆಯಲ್ಲಿ ಗುಬ್ಬಚ್ಚಿಗಳು ಹೇಗೆ ಸಹಕಾರಿ ಅನ್ನೋದನ್ನ ಮೊದಲಿಗೆ ತಿಳಿಸಿ. ನಾವು ತಾವು ಚಿಕ್ಕವರಿದ್ದಾಗ ಎಲ್ಲರೂ ಚಿಕ್ಕವರಿದ್ದಾಗ ನಮ್ಮ ತಾಯಿ ಮತ್ತು ಅಕ್ಕಗಳು ಮಕ್ಕಳನ್ನ ಮತ್ತು ಅವ್ರ ತಮ್ಮಗಳನ್ನ ಯಾವ ಥರ ಆಡಿಸ್ತಿದ್ವು ಅಂದರೆ, ಗುಬ್ಬಿ ಬಾಯ ಗುಬ್ಬಿ ಅಂತೇಳಿ ಎಲ್ಲ ಆ ಥರ ಮುದ್ದಾಗಿ, ಆ ಮುದ್ದಿಗೆ ಒಂದು ಮತ್ತೊಂದು ಹೆಸರು ಅಂದರೆ ಗುಬ್ಬಚ್ಚಿ. ಹೌದು, ಗುಬ್ಬಚ್ಚಿ ಅಂತಲೇ ಕರಿತಿದ್ರು ಚಿಕ್ಕ ಮಕ್ಕಳಿಗೆ. ಅಂಥದ್ರಲ್ಲಿ ಈ ಗುಬ್ಬಚ್ಚಿಗಳು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಹಕಾರಿ ಅಂತಂತಂದರೆ, ಈಗ ನಾವು ನೋಡ್ತಿದ್ವಿ ನಮ್ಮ ಮನೆ ಸುತ್ತಮುತ್ತ ಕೀಟಗಳಿರ್ತವೆ, ಆಮೇಲೆ ಸೊಳ್ಳೆಗಳಿರ್ತವೆ, ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಇರ್ತವೆ. ಅದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈ ಗುಬ್ಬಚ್ಚಿಗಳು ಸಹಕಾರಿ ಇದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪಾಲಿನೇಷನ್, ಪರಾಗಸ್ಪರ್ಶ ಅಂತ ಹೇಳ್ತೀವಿ ನಾವು. ಪರಾಗಸ್ಪರ್ಶಕ್ಕೂ ಕೂಡ ಈ ಗುಬ್ಬಚ್ಚಿಗಳು ಸಹಕಾರಿಯಾಗಿರ್ತವೆ. ಮತ್ತು ಹೊಲದಲ್ಲಿ ಕೂಡ ಏನು ಬೆಳೆಗಳಿರ್ತವೆ, ದವಸ ಧಾನ್ಯಗಳೇನು ಬೆಳಿತೀವಿ, ಅದರಲ್ಲಿರ್ತಕ್ಕಂಥ ಕೀಟಗಳನ್ನು ಕೂಡ ಈ ಗುಬ್ಬಚ್ಚಿಗಳು ನಿಯಂತ್ರಣ ಮಾಡ್ತವೆ. ಈ ರೀತಿಯಾಗಿ ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಗುಬ್ಬಚ್ಚಿಗಳು ಸಹಕಾರಿಯಾಗಿದ್ದಾವೆ. ಸೊ ಕೃಷಿಯಲ್ಲೂ ಕೂಡ ಒಂದು ಗುಬ್ಬಚ್ಚಿ ಬಹಳಷ್ಟು ಕೃಷಿಯಲ್ಲಿ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಸೊ ಗುಬ್ಬಚ್ಚಿ ಸಂರಕ್ಷಣೆ ಒಂದು ದೊಡ್ಡ ಸವಾಲಾಗಿರೋದ್ರಿಂದ ಈ ಯಾಕೆ ಇಷ್ಟೊಂದು ಕಣ್ಮರೆ ಆಗ್ತಾ ಇರೋದಕ್ಕೆ ಏನು ಮೊದಲಿಗೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಕಾರಣ ಏನಂದ್ರೆ ಮೇಡಮ್, ನಾವು ನೋಡ್ತಿದ್ವಿ ಸುಮಾರು ಒಂದು 25-30 ವರ್ಷಗಳ ಹಿಂದೆಗಳೇ ನಾವು ನೋಡಿದರೆ ಹಳ್ಳಿಗಳಲ್ಲಿ ಕೂಡ ಮತ್ತೆ ಸಿಟಿಯಲ್ಲೂ ಕೂಡ 20-25-30 ವರ್ಷ ಹಿಂದೆ ಈ ಹಂಚಿನ ಮನೆಗಳು ಮತ್ತು ಮಣ್ಣಿನ ಮನೆಗಳು ಈ ಥರ ಮತ್ತು ಈ ಮರಗಳ ಇದನ್ನ ಯೂಸ್ ಮಾಡಿಕೊಂಡು ಮಾಡ್ತಕ್ಕಂಥ ಮನೆಗಳಿರ್ತಿದ್ವು. ಬಟ್ ಈಗೇನಾಯಿತು, ಈ ನಗರೀಕರಣ ಜಾಸ್ತಿ ಆದಂಗೆ ಮನೆಗಳ ಕನ್ಸ್ಟ್ರಕ್ಷನ್ ಏನಾಯಿತು, ಎಲ್ಲ RCC ಆಯಿತು. ಹಳ್ಳಿಗಳಿಂದ ಹಿಡಿದುಬಿಟ್ಟು ಸಿಟಿವರೆಗೂ ಕೂಡ ಎಲ್ಲರೂ ಕೂಡ ಈ RCCಯಿಂದ ಮಾಡ್ತಕ್ಕಂಥ ಮನೆಗಳು ಮಾಡೋದ್ರಿಂದ ಗುಬ್ಬಚ್ಚಿಗಳೇನಾಯ್ತು, ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಮಾಡೋದ್ರಿಂದ ಗುಬ್ಬಚ್ಚಿಗಳಿಗೆ ಅವುಗಳ ಆವಾಸ ಸ್ಥಾನಗಳು ಅಂದರೆ ಅವುಗಳು ಉಳಿತಕ್ಕಂಥ ಗೂಡುಗಳು ಏನು ಮಾಡ್ತಕ್ಕಂಥ ನಿರ್ಮಾಣ ಮಾಡ್ತಕ್ಕಂಥದ್ದು ಅವಕ್ಕೆ ಕಷ್ಟ ಆಯಿತು. ಯಾಕಂತಂದರೆ ಈಗ ಹಂಚಿನ ಮನೆ, ಕಲ್ಲಿನ ಮನೆ ಇತ್ತು ಅಂತಂದರೆ ಅಲ್ಲಿ ಕೆಲವೊಂದಿಷ್ಟು ಪೊಟ್ರೆಗಳು ಸಿಗ್ತಾವೆ. ಅವಕ್ಕೆ ಆ ಪೊಟ್ರೆಗಳಲ್ಲಿ ಏನು ಮಾಡ್ತವೆ, ಈ ಹುಲ್ಲು, ಕಾಟನ್ನು ಮತ್ತು ಇನ್ನೇನಾದರೂ ವೇಸ್ಟ್ ಮೆಟೀರಿಯಲ್ ತೊಗೊಂಬಂದು ಕುಷನ್ ಮಾಡಿ ಅಲ್ಲಿ ಗೂಡು ನಿರ್ಮಾಣ ಮಾಡಿ ಮರಿಗಳನ್ನು ಮಾಡಿ ಅವುಗಳ ಸಂತಾನಾಭಿವೃದ್ಧಿ ಮಾಡ್ತಿದ್ವು. ಬಟ್ ಈ ಕಾಂಕ್ರೀಟ್ ಮಾಡಿದಾಗಲಿಂದ ಎಲ್ಲಿ ಕೂಡ ಅವಕ್ಕೆ ಆ ಪೊಟ್ರೆಗಳು ಏನಿರ್ತಾವೆ, ಚಿಕ್ಕ ಚಿಕ್ಕದು ಸಂಧಿಗಳು, ಅವು ಎಲ್ಲ ಕಡಿಮೆ ಆದವು. ಆದ್ದರಿಂದ ಅವು ಏನಾಯಿತು, ಸಂತತಿಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಯಿತು, ಒಂದು ರೀಸನು. ಇನ್ನೊಂದೇನಪ್ಪ ಅಂತಂದರೆ ಹೆವಿ ಪೆಸ್ಟಿಸೈಡ್ಸು. ಈಗ ನೋಡ್ತಿದ್ದೀವಿ ನಾವು, ಇಳುವರಿ ಜಾಸ್ತಿ ಬರಲಿ, ಅದು ಬರಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ, ಎಲ್ಲ ಏನು ತರಕಾರಿಯಿಂದ ಹಿಡ್ಕೊಂಡು ಹಣ್ಣುಗಳು, ಹಂಪಲುಗಳು ಎಲ್ಲಕ್ಕೂ ಕೂಡ ನಾವು ಯಥೇಚ್ಛವಾಗಿ ಕ್ರಿಮಿನಾಶಗಳನ್ನು ಸಿಂಪಡಣೆ ಮಾಡ್ತಿದ್ದಾರೆ. ಅದರಿಂದ ಕೂಡ ಏನಾಗ್ತದೆ, ಸಿಂಪಡಣೆ ಮಾಡಿದ ಮೇಲೆ ಅದರಲ್ಲಿದ್ದಂಥ ಹುಳುಗಳು ಬಿದ್ದು ಸತ್ತ ಮೇಲೆ ಅದರಲ್ಲಿದ್ದಂಥ ಅಂಶ ಏನು ಇದಿರ್ತದೆ, ವಿಷ, ಅದು ಗುಬ್ಬಚ್ಚಿಗಳು ತಿಂದು ಅವುಗಳ ಸಂತತಿ ನಶಿಸಿ ಹೋಗೋಕ್ಕೆ ಅದನ್ನು ಒಂದು ಕಾರಣ. ಇನ್ನೊಂದು ಏನಪ್ಪ ಅಂದರೆ ಹೆವಿ ರೇಡಿಯೇಷನ್ಸು, ವಿಕಿರಣಗಳು ಏನಾಗ್ತಿದ್ದಾವೆ ಅದರ ಮೇಲೆ ಪ್ರಭಾವ ಬೀಳದಿಂದ ಮೊಟ್ಟೆಗಳು ಕೂಡ ಕೆಲವೊಂದು ಟೈಮಲ್ಲಿ ಸರಿಯಾದ ಟೈಮಲ್ಲಿ ಫರ್ಟಿಲೈಸೇಷನ್ ಆಗಲ್ಲದೇ ಅವುಗಳ ಸಂತಾನಾಭಿವೃದ್ಧಿ ಆಗಲ್ಲ. ಇವೆಲ್ಲ ನಾವು ನೋಡಿದಾಗ ಸಂತತಿ ಸ್ವಲ್ಪ ಕ್ಷೀಣಿಸಲು ಕಾರಣ ಆಗ್ತಿದೆ ಮೇಡಮ್. ಈ ಗುಬ್ಬಚ್ಚಿಗಳ ಸಂಖ್ಯೆ ಇಷ್ಟೊಂದು ಕ್ಷೀಣಿಸಿರೋದ್ರಿಂದ ಇವುಗಳನ್ನು ಕಾಪಾಡೋ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ. ಇದನ್ನು ಒಂದು ದೊಡ್ಡ ಸವಾಲಾಗಿರೋದ್ರಿಂದ ಇದನ್ನು ಕಾಪಾಡಬೇಕು ಅನ್ನೋದು ಕೂಡ ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಯಾವ ರೀತಿ ಸಂರಕ್ಷಣಾ ಕಾರ್ಯಕ್ರಮಗಳನ್ನ ಇಲ್ಲ ಯೋಜನೆಗಳನ್ನ ಹಾಕ್ಕೊಳ್ಬೇಕಾಗತ್ತೆ ಮೇಡಮ್? ಹೆಂಗಂತಂದರೆ ಈಗ ಯಾವುದೇ ಒಂದು ಕಾರ್ಯ ಇರ್ಬೋದು, ಕೆಲಸ ಇರ್ಬೋದು, ಒಬ್ಬನೇ ಮಾಡೋಕ್ಕಿಂತಲೂ ಅದನ್ನು ನಾವು ತಂಡ ರೂಪವಾಗಿ ನಮ್ಮ ಒಂದೇ ಲೈಕ್ ಮೈಂಡೆಡ್ ಫ್ರೆಂಡ್ಸ್ಗಳಿರ್ಬೋದು, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಸೇರ್ಕೊಂಡು ಮಾಡಿದಾಗ ಆ ಒಂದು ಕಾರ್ಯ ಯಶಸ್ವಿಯಾತ. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ, ನಾಗರಿಕರ ಕರ್ತವ್ಯ ಕೂಡ, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯನೂ ಕೂಡ ಅದು. ಆದ್ದರಿಂದ ನಾವೇನು ಮಾಡಿದ್ವಿ, ಸ್ಪ್ಯಾರೋ ಕನ್ಸರ್ವೇಷನ್ ಟೀಮ್ ಅಂತ ಹೇಳ್ಬಿಟ್ಟು ಒಂದು ಮಾಡಿಕೊಂಡು ನಾವು ಅದರ ಮೂಲಕ ನಾವು ಗುಬ್ಬಚ್ಚಿಗಳಿಗೆ ಆರ್ಟಿಫಿಷಿಯಲ್ ಆಗಿ ಈ ಥರ ನಾವು ನೆಸ್ಟ್ಗಳನ್ನು
ಈ ತರ ನೆಸ್ಟ್ ಗಳನ್ನ ಮಾಡಿಕೊಂಡು ಬೆಂಬೂಯಿಂದ ಅಂದ್ರೆ ಎಕೋ ಫ್ರೆಂಡ್ಲಿ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಬೆಂಬೂವನ್ನ ಯೂಸ್ ಮಾಡಿಕೊಂಡು ಮೇದಾರರಿಂದ ಮಾಡಿಸಿ ನೆಸ್ಟ್ ಅನ್ನ ನಾವು ಏನ್ ಮಾಡ್ತಿದೀವಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಅಥವಾ ಸ್ಕೂಲ್ಗೆ ಹೋಗಿ ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಆಮೇಲೆ ಪಾರ್ಕ್ಸ್ ಗಾರ್ಡನ್ಸ್ ಅಲ್ಲೆಲ್ಲ ಹೋಗ್ಬಿಟ್ಟು ಈ ಗುಬ್ಬಚ್ಚಿ ಸಂರಕ್ಷಣೆ ಸಲುವಾಗಿ ನಾವು ಜನರಿಗೆ ಅದರ ಮನವರಿಕೆ ಮಾಡಿಕೊಟ್ಟು ಅದರಿಂದ ಏನು ಉಪಯೋಗ ಆಗ್ತದೆ ಅಂತ ಹೇಳಿ ಇದನ್ನ ನಾವು ಅವ್ರಿಗೆ ವಿತರಣೆ ಮಾಡ್ತಿದೀವಿ ಮೇಡಮ್. ಇದನ್ನ ಅವ್ರು ಏನ್ ಮಾಡ್ತಾರೆ, ಅವ್ರ ಮನೆ ಮುಂದೆ ಅಥವಾ ಅವ್ರ ಫಾರ್ಮ್ ಹೌಸ್ ಮುಂದೆ ಅಥವಾ ಅವ್ರದ್ದು ಬಾಲ್ಕನಿಗಳ ಮೇಲೆ ಇದನ್ನ ನೇತ್ ಹಾಕ್ತಾರೆ. ನೇತ್ ಹಾಕೋದ್ರಿಂದ ಏನಾಗ್ತದೆ, ಗುಬ್ಬಚ್ಚಿಗಳು ಸ್ವಲ್ಪ ಸಮಯದವರೆಗೆ ಅದನ್ನ ವೇಟ್ ಮಾಡಿಕೊಂಡು ನಂತರ ಅದು ಕಂಫರ್ಟ್ ಆಗಿ ಅದಕ್ಕೆ ಏನು ಟ್ರ್ಯಾಪ್ ಅಲ್ಲ, ಏನು ಅಲ್ಲ, ಇದು ನನ್ಗೇನು ಇದು ಇದರಿಂದ ಏನು ತೊಂದರೆ ಇಲ್ಲ ಅಂತ ಅಂದಾಗ ಅದು ಅದರಲ್ಲಿ ಬಂದ್ಬಿಟ್ಟು ಅದರದೇ ಆದ ಮಟೀರಿಯಲ್ಸ್ ಗಳನ್ನ ಗ್ರಾಸ್ ತಗೊಂಡ್ಬರ್ತೈತಿ, ಕಾಟನ್, ವೇಸ್ಟ್ ಕಾಟನ್ ಮತ್ತು ವೇಸ್ಟ್ ಏನಾದ್ರು ಸಾಫ್ಟ್ ಇತ್ತಂದ್ರೆ ಮಟೀರಿಯಲ್ ತಗೊಂಡ್ಬಂದು ಅದರಲ್ಲಿ ಹಾಕಿಬಿಟ್ಟು ಅದು ಎಗ್ ಲೇ ಮಾಡಿ ಅದನ್ನ ಸಂತಾನೋಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದು ಇದು. ಇದ್ರ ಜೊತೆಗೆ ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ಟೆಂಪರೇಚರ್ ಇರುವುದರಿಂದ ಏನಾಗ್ತದೆ, ನೀರಿನ ಕೊರತೆ ಕಾಣಿಸ್ತದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಮಣ್ಣಿನ ಮಡಿಕೆಗಳನ್ನ ಅಂದ್ರೆ ಟೆರಾಕೋಟೆ ಮಾಡಿದಂಥದ್ದು ಮತ್ತೆ ಮಣ್ಣಿನ ಮಡಿಕೆಗಳನ್ನ ನಾವೇನ್ ಮಾಡ್ತೀವಿ, ಜನಗಳಿಗೆ, ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಕಾಲೇಜ್ಗಳಿಗೆ, ಪಾರ್ಕ್ಗಳಲ್ಲಿ ಹೋಗಿ ಅದರ ಮಹತ್ವ ಹೇಳ್ಬಿಟ್ಟು ಇದನ್ನ ನಿಮ್ಮ ಬಾಲ್ಕನಿ ಹತ್ರ ಕಂಪೌಂಡ್ ಅಲ್ಲಿ ನೀರು ಹಾಕಿಬಿಟ್ಟು ಇಟ್ರೆ ಆ ಗುಬ್ಬಚ್ಚಿಗಳು ಬಂದು ಅದನ್ನ ನೀರಿನ ದಹನ ತಣಿಸ್ಕೊಂಡು ಅದರಲ್ಲಿ ನೀರಲ್ಲಿ ಆಟ ಆಡ್ಕೊಂಡು ಅದರ ಬಾಡಿ ಟೆಂಪರೇಚರ್ ಕಡಿಮೆ ಮಾಡ್ಕೊಂಡು ಮಾಡ್ತಾವೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದಾಗ ಎಲ್ಲ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು ತುಂಬಾ ಖುಷಿಯಿಂದ ಅದನ್ನ ನಾವು ಕೊಟ್ಟಂತ ಏನು ನೆಸ್ಟ್ ಇರ್ಬೋದು, ಬಡ್ಬಾತ್ ಇರ್ಬೋದು ತಗೊಂಡ್ಬಿಟ್ಟು ಅವರು ಅಳವಡಿಸಿದ್ದಾರೆ ಮೇಡಮ್. ಅದಿನ್ನೂ ಖುಷಿ ಮಕ್ಕಳಿಗಂತೂ ಬಹಳ ಖುಷಿ ಆಗುತ್ತೆ. ಬಹಳ ಖುಷಿ ಅದ್ರ ಚಿಲಿಪಿಲಿ ಅದು ನಮ್ಮ ಕಣ್ಮುಂದೆನೆ ನೀರಲ್ಲಿ ಆಟ ಆಡೋ ರೀತಿ ಇವೆಲ್ಲವೂ ಕೂಡ ಮಕ್ಕಳಲ್ಲೂ ಕೂಡ ಅದು ಬೆಳೆಯುತ್ತೆ. ಆ ಪಕ್ಷಿಗಳ ಬಗ್ಗೆ ಅರಿವಾಗಿರ್ಬೋದು, ಜಾಗೃತಿ ಆಗಿರ್ಬೋದು, ಇದು ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ತೀರಿ. ಸೊ ಸಮುದಾಯಗಳನ್ನ ಈ ರೀತಿಯಾಗಿ ಬಳಸ್ಕೊಳ್ಬಹುದು. ಇನ್ಯಾವ ರೀತಿಯಾಗಿ ಸಮುದಾಯಗಳನ್ನ ಒಂದು ಗುಬ್ಬಚ್ಚಿ ಸಂರಕ್ಷಣೆಯಲ್ಲಿ ನಾವು ತೊಡಗಿಸ್ಕೊಳ್ಬಹುದು ಅಂತ ಹೇಳ್ತೀವಿ? ಸಮುದಾಯಗಳಲ್ಲಿ ಇದೇ ರೀತಿಯಾಗಿ ಸಪೋಸ್ ಅವ್ರಿಗೆ ಈ ತರ ಅವರು ಕೂಡ ಈ ತರ ತಯಾರಿ ಮಾಡ್ಬೇಕಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ತಮ್ಮ ಮನೆಯಲ್ಲಿ ಯಾವ್ದೋ ಒಂದು ಸ್ವೀಟ್ ಬಾಕ್ಸ್ ತಂದಿರ್ತದೆ, ಆಮೇಲೆ ಇನ್ಯಾವ್ದಾದ್ರು ರಟ್ಟಿನ ಬಾಕ್ಸ್ ಇರ್ತೈತಿ, ಅದನ್ನ ಕೂಡ ತಗೊಂಡು ಏನು ಪಬ್ಲಿಕ್ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಅದನ್ನ ಅದು ಸಣ್ಣದೊಂದು ಚಿಕ್ಕದೊಂದು 1 ಸೆಂಟಿಮೀಟರ್ ಏನು ರಂಧ್ರ ಮಾಡಿ ಒಂದು ದಾರ ಕಟ್ಟಿಬಿಟ್ಟು ನೇತಾಕ್ಬಿಟ್ರೆ ಅದರಲ್ಲಿ ಕೂಡ ಬಂದು ಗುಬ್ಬಚ್ಚಿಗಳು ಆವಾಸ ಸ್ಥಾನಗಳನ್ನ ಕಂಡುಕೊಳ್ತಾವೆ ಮೇಡಮ್. ಅದನ್ನ ಕರೆ ನೀಡಬೇಕು ಸಮುದಾಯಗಳಿಗೆ. ನಾವು ಜಾಗೃತಿಯನ್ನ ಇದನ್ನ ಮೂಡಿಸ್ಬೇಕಾಗ್ತದೆ. ನಾವು ಮಾಡ್ತಾ ಇದೀವಿ, ನಾವು ಕೆಳಮಟ್ಟದಿಂದ ಹಿಡಿದ್ಬಿಟ್ಟು ನಾವು ಇದನ್ನ ಮಾಡ್ತಾ ಇದೀವಿ. ನಮ್ಮ ತಂಡ, ನಾವು ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ. ನಮ್ದು ಇದನ್ನೆಲ್ಲ ಸ್ವಲ್ಪ ಆರ್ಟಿಕಲ್ಸ್ ನ ಪೇಪರ್ ಎಲ್ಲ ನೋಡ್ಕೊಂಡು ಸುಮಾರು ಜನ ನಮ್ಗೆ ಕಾಲ್ ಮಾಡಿ ನಮಗೂ ಕೂಡ ನೆಸ್ಟ್ ಕೊಡಿ, ಬಡ್ಬಾತ್ ಕೊಡಿ ಅಂತೇಳಿ ಸುಮಾರು ಜನ ಹೇಳಿದ್ದಾರೆ ಮೇಡಮ್. ಅವರೆಲ್ಲ ಮನೆಗೆ ಹೋಗಿ ನಾವು ತಲುಪಿಸಿದೀವಿ. ಆಮೇಲೆ ಅದರಲ್ಲಿ ನಾವೇನು ನೆಸ್ಟ್ ಕೊಟ್ಟಿದೀವಿ ಅದರಲ್ಲೆಲ್ಲ ಕೂಡ ಗುಬ್ಬಚ್ಚಿಗಳು ಬಂದು ಮರಿಗಳನ್ನ ಹಾಕಿದಂತ ಫೋಟೋಸ್, ವಿಡಿಯೋಸ್ ನಮಗೆಲ್ಲ ಕಳಿಸಿದ್ದಾರೆ. ನೋಡಕ್ ಬಹಳ ಖುಷಿ ಅನಿಸ್ತದೆ. ಒಳ್ಳೆ ಕೆಲಸ, ಇದೊಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು. ಹಾಗೆ ಈ ಇಲಾಖೆ, ಅರಣ್ಯ ಇಲಾಖೆಯಿಂದ ಬೇರೆ ಈಗ ಬರೀ ನಗರಗಳೇ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಎಲ್ಲೆಡೆ ಕೂಡ ನಾವು ಗುಬ್ಬಚ್ಚಿಗಳನ್ನ ಸಂರಕ್ಷಿಸೋ ಕಾರ್ಯ ಮಾಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಸರ್? ಮೇಡಮ್, ಇಲಾಖೆಯಿಂದ ನಮ್ಮ ಹಿರಿಯ ಆಫೀಸರ್ಸು ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅವರು ಕೂಡ ನಮಗೆ ಇದನ್ನ ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಮೇಡಮ್. ಮತ್ತೆ ಅವರು ಮಾರ್ಗದರ್ಶನ ಕೊಡ್ತಿದ್ದಾರೆ, ಈ ತರ ಮಾಡಿ, ಈ ತರ ಮಾಡಿ, ಈ ತರ ಐಡಿಯಾಸ್ ಎಲ್ಲ ಕೊಡ್ತಿದ್ದಾರೆ. ಅವ್ರು ಹೇಳ್ದಂಗೆ ನಾವು ಕೂಡ, ಹಿರಿಯ ಅಧಿಕಾರಿ ಹೇಳಿದಂಗೆ ನಾವು ಕೂಡ ಅದನ್ನ ಕ್ರಮ ವಹಿಸಿಕೊಂಡು ನಮ್ಮ ತಂಡದವರೆಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇದೀವಿ. ಸೊ ನೀವು ಒಂದೇ ಮನಸ್ಸಿನವರು ಒಂದು ತಂಡ ಕೂಡ ಕಟ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಹೌದು ಮೇಡಮ್. ಎಲ್ಲಾ ಭಾಗಗಳೆಲ್ಲ ವಿಭಾಗಗಳ ಒಂದು ಮುಖ್ಯಸ್ಥರಾಗಿರ್ಬೋದು, ಎಲ್ಲ ಸಿಬ್ಬಂದಿ ಆಗಿರ್ಬೋದು, ಒಂದು ತಂಡವನ್ನ ಕಟ್ಕೊಂಡು ಗುಬ್ಬಚ್ಚಿ ಸಂರಕ್ಷಣೆಗಾಗಿ ನೀವು ಬಹಳಷ್ಟು ಕಾರ್ಯಗಳನ್ನ ಕೈಗೊಳ್ತಿದ್ದೀರಿ. ಯಾವ ರೀತಿ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಾ, ಮುಂದೆ ಯೋಜನೆಗಳೇನಿದೆ ಇನ್ನ ಅನ್ನೋದನ್ನ ತಿಳಿಸಿ ಮೇಡಮ್. ನಾವು ಈಗ ತಾವು ಹೇಳ್ದಂಗೆ ಲೈಕ್ ಮೈಂಡೆಡ್ ಫ್ರೆಂಡ್ಸು, ಎಲ್ಲಾ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅದರಲ್ಲಿ, ಪೊಲೀಸು, ರೆವಿನ್ಯೂ, ಫಾರೆಸ್ಟು ಮತ್ತೆ ಇನ್ನಿತರ ಇಲಾಖೆ ಎಲ್ಲಾ ಸ್ನೇಹಿತರುಗಳು ಸೇರ್ಕೊಂಡು ನಾವು ಸ್ಪ್ಯಾರೋ ಕನ್ಸರ್ವೇಷನ್ ಫೌಂಡೇಶನ್ ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ತರದು, ನಾವು ಜಸ್ಟ್ ಒಂದು ಅದಕ್ಕೆ ಹೆಸರು ಕೊಟ್ಬಿಟ್ಟು ಆ ಒಂದು ಇದರಲ್ಲಿ ನಾವು ಸುಮಾರು ಎಲ್ಲ ಫ್ರೆಂಡ್ಸ್ಗಳು ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದಾಗ ಎಲ್ಲರೂ ಕೂಡ ಬಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವೀಗ ನಾನು ಹೇಳ್ದಂಗೆ ವರ್ಲ್ಡ್ ಸ್ಪ್ಯಾರೋ ಡೇ ಅಂತ ಏನ್ ಮಾಡ್ತೀವಿ ಅದು ಇರ್ಬೋದು, ಅಥವಾ ಇನ್ಯಾವ್ದಾದ್ರು ವೈಲ್ಡ್ ಲೈಫ್ ವೀಕ್ ಇರ್ಬೋದು, ಅಥವಾ ಎನ್ವೈರನ್ಮೆಂಟಲ್ ಡೇ ಇರ್ಬೋದು, ಅಥವಾ ವನಮಹೋತ್ಸವ ಇರೋದು, ಅಂತ ಟೈಮಲ್ಲಿ ನಾವು ಗಿಡ ನೆಟ್ಟು ಅದ್ರ ಜೊತೆಗೆ ಈ ಏನು ಸ್ಪ್ಯಾರೋ ನೆಸ್ಟ್ ಕೊಡೋದ್ರ ಜೊತೆಗೆ ಮತ್ತೆ ಬರ್ಡ್ ಬಾತ್ ಕೂಡ ಕೊಡ್ತಿದೀವಿ ಮೇಡಮ್. ಹಿಂಗಾಗಿ ಆ ತಂಡ ನಮ್ದು ಏನು ಸ್ಪ್ಯಾರೋ ಕನ್ಸರ್ವೇಷನ್ ತಂಡ ಇದೆ ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ. ಮತ್ತೆ ಎಲ್ಲರಿಗೂ ಯಾರಾದ್ರೂ ಕೇಳಿದ್ರು ಕೂಡ ನಾವು ಅದನ್ನ
ರೆಡಿ ಇರ್ತದೆ ನಮ್ಮ ಹತ್ರ ಮುಂಚೆನೆ, ಅದನ್ನ ನಾವು ಅವ್ರಿಗೆ ಕೊಡ್ತೀವಿ ಮೇಡಮ್. ಅದ್ರ ಜೊತೆಗೆ ನಾವು ಫೈಕಸ್ ಟ್ರೀಗಳನ್ನ ಅಂದ್ರೆ ಆದಷ್ಟು ಹಣ್ಣಿನ ಗಿಡಗಳನ್ನ ನಾವು ಯಾರಾದ್ರೂ ಕೇಳಿದ್ರೆ ಕೂಡ ನಾವು ಅದನ್ನ ಅವ್ರು ಕೊಟ್ಬಿಟ್ಟು ಅವ್ರು ಎಲ್ಲಿ ಹಚ್ಚಂತಾರ ಅಲ್ಲೇ ಹಚ್ಚುವ ಒಂದು ಕೆಲಸನೂ ಮಾಡಿದೀವಿ. ಸೊ ಈಗ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸ್ಬೇಕು, ನೆಕ್ಸ್ಟ್ ಬಿಟ್ರೆ ಬೇರೆ ಇನ್ನೇನು ಕಾರ್ಯಕ್ರಮಗಳನ್ನ ಹಾಕೊಳ್ಬಹುದು ಮಕ್ಕಳಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ? ಮಕ್ಕಳಿಗೆ ಅಂದ್ರೆ ನಾವು ಈಗ ಏನ್ ಮಾಡ್ಬೋದು ಅಂದ್ರೆ, ಈಗ ನಾವು ನಿಬಂಧ ಸ್ಪರ್ಧೆ, ಮತ್ತೆ ಚಿತ್ರಕಲೆ ಸ್ಪರ್ಧೆ, ಆಶು ಭಾಷಣಗಳು, ಆಮೇಲೆ ಈ ಗುಬ್ಬಚ್ಚಿ ಮೇಲೆ ಕೆಲವೊಂದು ರೈಮ್ಸ್ ಇರ್ತಾವ ಮೇಡಮ್. ಚಿಕ್ಕ ಮಕ್ಕಳಿದ್ದಾಗ ಕೆಲವೊಂದು ರೈಮ್ಸ್ ಇರ್ತಾವೆ. ಅಂತದನ್ನ ನಾವು ಸ್ಪರ್ಧೆ ಮೂಲಕ ಅವ್ರನ್ನ ನಾವು ಸ್ಪರ್ಧೆಗೆ ತಗೊಂಡ್ಬಂದಾಗ ಅದರಲ್ಲಿ ಯಾರು ಬೆಸ್ಟ್ ಪೇಂಟ್ ಮಾಡಿರ್ತಾರೆ, ಯಾರು ಒಳ್ಳೆ ನಿಬಂಧ ಬರೆದಿರ್ತಾರೆ, ಯಾರು ಒಳ್ಳೆ ಆಶುಭಾಷಣ ಮಾಡಿರ್ತಾರೆ, ಅಂತವ್ರನ್ನ ನಾವು ಆಯ್ಕೆ ಮಾಡಿ ಅವ್ರಿಗೆ ಏನಾದ್ರು ಇದನ್ನೇ ಬಡ್ಬಾತನ ಮತ್ತೆ ನೆಕ್ಸ್ಟ್ನೇ ಅವ್ರಿಗೆ ಗಿಫ್ಟ್ ಕೊಟ್ರೆ ಅದು ಇನ್ನೂ ಬಹಳ ಪರಿಣಾಮಕಾರಿ ಆಗಿರುತ್ತೆ. ಈಗ ಯಾವ ಭಾಗದಲ್ಲಿ ಸಂರಕ್ಷಣೆ ಆಗಿದೆ, ಕೆಲವು ಭಾಗದಲ್ಲಿ ಈಗ ಕಡಿಮೆ ಆಗಿತ್ತು, ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋ ಭಾಗಗಳು ಎಲ್ಲಿ ಕಂಡು ಬರ್ತಾ ಇದೆ ಸರ್? ಮೇಡಮ್ ಈಗ ಅಂದ್ರೆ ನಾವು ನೋಡ್ದಂಗೆ ಈಗ ಸಿಟಿ ಲಿಮಿಟ್ ಅಲ್ಲಿ, ಯಾಕಂದ್ರೆ ಅರ್ಬನೈಸೇಷನ್ ಜಾಸ್ತಿ ಆಗ್ತದೆ, ಸಿಟಿ ಲಿಮಿಟ್ ಅಲ್ಲಿ ನಗರೀಕರಣ ಜಾಸ್ತಿ ಆಗ್ತದೆ. ಆದ್ರಿಂದ ಸಿಟಿ ಲಿಮಿಟ್ ಅಲ್ಲಿ ಏನಾಗ್ತದೆ, ಆದಷ್ಟು ಇವುಗಳ ಸಂತತಿ ಕಡಿಮೆ ಆಗ್ತದೆ. ಹಳ್ಳಿ ಮಟ್ಟದಲ್ಲಿ ಹೋದಾಗ ನಾವೇನಾಗ್ತದೆ, ಇನ್ನೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಆ ಹಂಚಿನ ಮನೆ ಇರ್ಬೋದು, ಮಣ್ಣಿನ ಮನೆಗಳು ಬರ್ಬೋದು, ಅಂತದ್ ಇರೋದ್ರಿಂದ ಅವಳ ಸಂತತಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇದಾವೆ. ಸಿಟಿ ಹೋಲ್ಸ್ ಅಂದ್ರೆ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಇದಾವೆ ಕಂಪೇರ್ ಟು ಸಿಟಿ. ಹಿಂಗಾಗಿಬಿಟ್ಟು ನಾವು ಸಿಟಿ ಮಟ್ಟದಲ್ಲಿ ನಾವು ಅದನ್ನ ಏನ್ ಸಂತತಿ ಅಭಿವೃದ್ಧಿ ಮಾಡಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಮೇಡಮ್. ನಮ್ಮ ಸೀನಿಯರ್ ಆಫೀಸರ್ ಒಬ್ರು ಸಜೆಷನ್ ಕೊಟ್ರು, ಏನಂತಂದ್ರೆ ಇದು ಆದಷ್ಟು ನಾವು ಈಗ APMC ಮಟ್ಟದಲ್ಲಿ ಮತ್ತೆ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಅಲ್ಲಿ ಇವುಗಳನ್ನ ನಾವು ಅಳವಡಿಸಿದ್ದಾಗಿದ್ರೆ ಆ ಗ್ರೇನ್ಸ್ ತಿನ್ನಕ್ಕೆ APMC ಅಲ್ಲಿ ಅದರಿಂದ ಅಲ್ಲಿ ಬಂದು ಇದು ಆವಾಸ ಸ್ಥಾನಗಳು ಕಂಡುಕೊಳ್ತಾವ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಅದನ್ನ ನಾವು ಈಗ ಮುಂಬರುವ ದಿನಗಳಲ್ಲಿ ನಾವು ಅದನ್ನ ಕ್ರಮ ಕೈಗೊಳ್ಳಕ್ಕೆ ನಾವು ಇದು ಮಾಡ್ತೀವಿ. ಸೊ ಗುಬ್ಬಚ್ಚಿಗಳ ಬಗ್ಗೆ ನೀವು ಹೇಳುವಾಗ ಅದ್ರದ್ದು ಏನಾದ್ರು ಗುಣ ವಿಶೇಷತೆಗಳು ಏನಾದ್ರು ಹೇಳಕ್ಕಾಗತ್ತಾ? ಇಂಟ್ರೆಸ್ಟಿಂಗ್ ಇದೆ ಮೇಡಮ್. ಏನಂತಂದ್ರೆ ಈಗ ನಮ್ಮ ಮನೆ ಮುಂದೆನೆ ನಾನು ಗುಬ್ಬಚ್ಚಿ ಗೂಡನ್ನ ಅಳವಡಿಸಿದೀನಿ. ಸುಮಾರು ಒಂದು 10 ವರ್ಷ ಆಯ್ತು. ಅದರಲ್ಲಿ ಸುಮಾರು ಸರಿ ಮರಿಗಳನ್ನ ಹಾಕೊಂಡು ಹೋಗಿದಾವೆ. ಅಂತದ್ರಲ್ಲಿ ಇದ್ರದ್ದು ಹೆಂಗಂದ್ರೆ ಇದು ವೆರಿ ಕ್ಲೀನ್ ಬರ್ಡ್ ಮೇಡಮ್. ಇದು ಹೆಂಗಂದ್ರೆ ನೆಸ್ಟ್ ಅಲ್ಲಿ ಮರಿಗಳು ಹಾಕಿದಾಗ ಅದೇನದು ಇದು ಹಾಕ್ತದೆ, ಇಕ್ಕಿ ಹಾಕ್ತದೆ. ಅದು ಇಕ್ಕಿ ಹಾಕಿತು ಅಂತಂದ್ರೆ ಅದೇನ್ ಮಾಡ್ತದೆ, ಗಂಡು ಗುಬ್ಬಚ್ಚಿ ಇರ್ಬೋದು, ಹೆಣ್ಣು ಗುಬ್ಬಚ್ಚಿ ಇರ್ಬೋದು, ಆ ಇಕ್ಕೆನ ತಗೊಂಡು ಹೋಗ್ಬಿಟ್ಟು ಇಮಿಡಿಯೇಟ್ಲಿ ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಬಿಡಲ್ಲ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಒಂದ್ ಯಾವ್ದೋ ಜಾಗದಲ್ಲಿ ಅವಿತಿಡ್ತದ. ಅದನ್ನ ಅವಿತಿಟ್ಟು ಬಂದ್ಮೇಲೆ ಸಿಗ್ಬಾರ್ದು, ಒಂದು ಕ್ಲೀನ್ ಇರ್ಲಿ ಅಂತ ಹೇಳ್ಬಿಟ್ಟು ಆ ಇಕೆನ ಇಟ್ಟಿದ್ದನ್ನ ಇಟ್ಟು ಬಂದ್ಮೇಲೆ ಅದನ್ನ ತಿನ್ನಕ್ಕೆ, ಆ ಇಕೆ ತಿನ್ನಕ್ಕೆ ಮತ್ತೆ ಯಾವ್ದಾದ್ರು ಇನ್ಸೆಕ್ಟ್ ಬರ್ತದೆ ಚಿಕ್ಕದು. ಆ ಇನ್ಸೆಕ್ಟ್ ತಗೊಂಡ್ ಬಂದು ಲಾರ್ವಾಗಳನ್ನ ಇರ್ಬೋದು, ಇನ್ಸೆಕ್ಟ್ ಇರ್ಬೋದು, ತಗೊಂಡ್ಬಂದು ಮರಿಗಳಿಗೆ ಫೀಡ್ ಮಾಡ್ತದೆ. ಇದು ವೆರಿ ಇಂಟ್ರೆಸ್ಟಿಂಗ್ ಒಂದು. ಮತ್ತೆ ಇದು ಏನಾಗ್ತದಂದ್ರೆ ಮೈಗ್ರೇಟ್ ಆಗಲ್ಲ ಮೇಡಮ್. ಇದು ಗುಬ್ಬಚ್ಚಿ ಯಾವತ್ತು ಮೈಗ್ರೇಟ್ ಆಗಲ್ಲ. ಬೇರೆ ಬರ್ಡ್ ಆಗ್ತವೆ, ಗುಬ್ಬಚ್ಚಿ ಮೈಗ್ರೇಟ್ ಆಗಲ್ಲ. ಮತ್ತೆ ಇದು ಏನಾಗ್ತದೆ, ಜಂಪ್ ಮಾಡ್ಕೊಂಡು ಇದು ಮಾಡ್ತದೆ. ಏನು ಏನಾದ್ರು ಹುಳಗಳು ತಿನ್ಬೇಕಾದ್ರೆ, ಇದು ತಿನ್ಬೇಕಾದ್ರೆ ಮಾಡ್ತದೆ. ಮತ್ತೆ ಇದು ಏನಂತಂದ್ರೆ ಬರ್ಡ್ ಬಾತ್ ಅಲ್ಲಿ ಕೂಡ ಸ್ನಾನ ಮಾಡ್ತದೆ, ಮತ್ತೆ ಮಡ್ ಬಾತ್ನು ಮಾಡ್ತದೆ. ಅಂದ್ರೆ ಬಾಡಿಯಲ್ಲಿ ಇರ್ತಕ್ಕಂಥ ಇನ್ಸೆಕ್ಟ್ಸ್ ಗಳೇನಿರ್ತವೆ ಅದನ್ನ ಕಡಿಮೆ ಮಾಡಿಕೊಳ್ಳಲು ಈ ಸ್ಯಾಂಡ್ ಇರ್ಬೋದು, ಮರಳಲ್ಲಿ ಸ್ಯಾಂಡ್ ಬಾತ್ ಮಾಡ್ತದೆ, ಮಡ್ ಬಾತು ಮಾಡ್ತದೆ. ಅದರಿಂದ ಕ್ರಿಮಿಗಳು ಏನಿರ್ತವೆ ಅದು ಕಡಿಮೆ ಮಾಡ್ಕೊಳ್ಳೋಕೆ ಅದು ಕಂಡುಕೊಡ್ತದೆ. ಆ ತರ ಇವೆಲ್ಲ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು. ಅಂದ್ರೆ ಈಗ ಮರಿಗಳು ಎಷ್ಟು ಮರಿಗಳಾಗತ್ತೆ, ಏನು ಹೇಗೆ ಅದು ಹೆಂಗಂತಂದ್ರೆ ಹೇಗೆ ಇದ್ ಮಾಡತ್ತೆ ಅಂತ? ಮರಿಗಳಂತಂದ್ರೆ ಎಷ್ಟು ಎಗ್ ಲೇಯಿಂಗ್ ಮಾಡ್ತದೆ, ಆ ಎಗ್ ಲೇಯಿಂಗ್ ಅಲ್ಲಿ ಫರ್ಟಿಲೈಸ್ ಎಷ್ಟು ಆಗ್ತಾವಲ್ಲ ಅಷ್ಟು ಮರಿಗಳಾಗ್ತವೆ. ಅಂದ್ರೆ ಫರ್ಟಿಲೈಸ್ ಆಗ್ಲಾರ್ದಂತ ಅಂದ್ರೆ ಈಗ ಏನು ಒಂದು ಎಗ್ ಹಾಕಿದ್ಮೇಲೆ ಅದರಲ್ಲಿ ಏನು ಎನರ್ಜೈಸ್ಡ್ ಮತ್ತೆ ಇದು ಇರ್ತೈತಿ, ಅಂತಾವು ಮರಿಗಳು ಮೊಟ್ಟೆಯಿಂದ ಹೊರಗಡೆ ಬರ್ತವೆ. ಕೆಲವೊಂದು ಮರಿ ಆಗದೇನೆ ಹೋಗ್ಬೋದು. ಮರಿ ಆದ್ಮೇಲೆ ಕೆಲವೊಂದು ಸ್ಟ್ರಾಂಗ್ ಇದ್ದು ಅಂದ್ರೆ ಸರ್ವೈವ್ ಆಗಿ ದೊಡ್ಡದಾಗಿ ಹಾರಿ ಹೋಗ್ತವೆ. ಇನ್ ಕೆಲವೊಂದು ಸಮ್ ಟೈಮ್ಸ್ ಕೆಳಗಡೆ ಬಿದ್ದಂತ ನಿದರ್ಶನ ನೋಡಿದೀವಿ ನಾವು ನೆಸ್ಟ್ ಅಲ್ಲಿ. ಆ ಥರ ನೋಡಿದ್ದೀವಿ ನಾವು ನೆಕ್ಸ್ಟ್. ಸೊ ಇನ್ನು ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸ್ತಾ ಇದ್ರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ ಮೇಡಮ್. ಏನಂತಂದ್ರೆ ಪ್ರತಿ ವರ್ಷ ಮಾರ್ಚ್ 20ರಂದು ಏನಂತಂದ್ರೆ ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ ಎಲ್ಲ ಕಡೆ ಕೂಡ. ಅವತ್ತಿನ ದಿನ ನಾವು ನಮ್ಮ ತಂಡದ ಜೊತೆಗೆ ನಾವು ಸ್ಕೂಲು, ಕಾಲೇಜಸ್ಸು, ಪಾರ್ಕ್ಗಳಿಗೆ ಹೋಗಿಬಿಟ್ಟು ಆ ವಾಕರ್ಸ್ ಏನಿರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಮಹತ್ವ ಸಾರಿ ಅವ್ರಿಗೆಲ್ಲ ನಾವು ಇದನ್ನ
ನೆಕ್ಸ್ಟ್ ಬರ್ಡ್ ಬಾತ್ ಕೊಡ್ತೀವಿ. ಸ್ಕೂಲ್ ಮಕ್ಕಳಿಗೆ ಹೋಗ್ಬಿಟ್ಟು ಹ್ಮ್ ಅವ್ರಿಗೂ ಕೂಡ ಇದೇ ಥರ ಬರ್ಡ್ ನೆಸ್ಟು ಮತ್ತು ಬರ್ಡ್ ಬಾತ್ ಕೊಡ್ತೀವಿ ಮೇಡಮ್. ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ನೇತಾಕಿ ಹ್ಮ್ ಅದ್ರಲ್ಲಿ ಬಂದು ಕೂತ ಅಂತ ಗುಬ್ಬಚ್ಚಿ ಕುಂತಂಥದ್ದು ಮತ್ತು ಮರಿಗಳನ್ನ ಹಾಕಿದ ಮೇಲೆ ಅದರದ್ದು ಫೋಟೋಗಳನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಎಲ್ಲ ವಿನಂತಿ ಮಾಡ್ಕೊತಿದ್ವಿ. ಎಷ್ಟೋ ಜನ ನಮಗೆ ವಿಡಿಯೋಸ್ ಫೋಟೋಸ್ ಎಲ್ಲ ಸೊ ಕಳಿಸಿದ್ದಾರೆ. ಪ್ರತಿಕ್ರಿಯೆ ಕೂಡ ಪ್ರತಿಸ್ಪಂದನೆ ಚೆನ್ನಾಗಿದೆ ಅಂತ. ಮಾಡಿದ್ದಾರೆ ಮೇಡಮ್, ಸುಮಾರು ಜನ ಮಾಡಿದ್ದಾರೆ. ಭಾಳ ನಾವು ಯಾವುದೇ ಒಂದು ಗುಬ್ಬಚ್ಚಿ ಸಂರಕ್ಷಣೆ ಬಗ್ಗೆ ನಾವು ಯಾವುದೇ ಸ್ಕೂಲ್ಗೆ ಹೋದಾಗ ಹ್ಮ್ ಎಷ್ಟು ಸೈಲೆಂಟ್ ಆಗಿ ಮಕ್ಕಳು ಕೂತ್ಕೊಂಡು ಕೇಳಿಸ್ತಾರಂತ ಭಾಳ ಖುಷಿ ಆಗ್ತದೆ ನೋಡಕ್ಕೆ. ಆ ಥರ ಸ್ಪಂದನೆ ಸೊ ಸಿಗ್ತದೆ. ಗುಬ್ಬಚ್ಚಿ ಸಂರಕ್ಷಣೆಯಲ್ಲಿ ನೀವು ಕೂಡ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದೀರಾ. ಇಡೀ ಇಲಾಖೆ ಜೊತೆಗೆ ಕೈ ಜೋಡಿಸಿದ್ದೀರಾ, ನಿಮ್ಮ ತಂಡ ಕೂಡ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ನೀವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.